ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಸಂಜೆ ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಸಂಜೆ ಲಾಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಾಳೆಹಣ್ಣನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಬಾಳೆಹಣ್ಣು ಜಾಸ್ತಿ ಇದ್ವಲ್ವ, ಹಂಗಾಗಿ ಬಾಳೆಹಣ್ಣನ್ನ ರಸಾಯನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬಾಳೆಹಣ್ಣನ್ನೆಲ್ಲ ಕಿತ್ತಿಟ್ಕೊಂಡು ಬಿಡ್ತೀನಿ. ಕಿತ್ತಿಟ್ಕೊಂಡಾದಮೇಲೆ ಬಿಡಿಸ್ಬೇಕು. ಅದಕ್ಕೆ ನೋಡ್ತಾ ಇದ್ದೀನಿ. ಎಲ್ಲ ಫಸ್ಟ್ ಕಿತ್ತಿಟ್ಕೊಂಡ್ಬಿಟ್ರೆ ಆಗುತ್ತೆ ಅಂತ. ನಮ್ಮ ಮನೆಯವ್ರು ಏನು ಗೊತ್ತಾ, ಸ್ವಲ್ಪ ಸಂಜೆ ಟೈಮ್ ಸ್ನ್ಯಾಕ್ಸ್ ಬೇಕೇ ಬೇಕು ನಮ್ಮ ಮನೆಯವ್ರಿಗೆ. ಮತ್ತು ಮಕ್ಕಳಿಗೆ ಕೂಡ 12:30ಗೆ ಲಂಚ್ ತಿಂದಿರ್ತಾರಲ್ವ, ಅದರಿಂದ ಸ್ವಲ್ಪ ಸ್ನ್ಯಾಕ್ಸ್ ಬೇಕೇ ಬೇಕು. ಇದೆ ಅಂತ ಅಲ್ಲ, ಏನಾದರೂ ಆಯಿತು ಸ್ವಲ್ಪ ಬೇಕೇ ಬೇಕು. ಹಂಗಾಗಿ ನಮ್ಮ ಮನೆಯವ್ರಿಗೂ ಕೂಡ ಹೇಳ್ತಾ ಇದೆ, ಸ್ನ್ಯಾಕ್ಸ್ ಮಾಡಿಬಿಡ್ತೀನಿ ಹೋಗ್ಬೇಡಿ ಬೇಗ ಅಂತ, ಬೇಗ ಮಾಡಿಬಿಟ್ರೆ ತಿನ್ಕೊಂಡು ಹೋಗ್ರಂತೆ ಅಂತ ಹೇಳ್ತಾ ಇದೆ. ಅದು ಮತ್ತು ಹೆಂಗೆ ಗೊತ್ತಾ, ಕಾಯಿ ಕೂಡ ತುರ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಕಿತ್ತಿಟ್ಕೊಂಡಾದ್ಮೇಲೆ ಕಾಯಿ ತುರಿದ್ಬಿಟ್ರೆ ಬೇಗ, ಮತ್ತು ಬಾಳೆಹಣ್ಣಿನ ಸಿಪ್ಪಿ ಎಲ್ಲ ಬಿಡಿಸ್ಬೋದು ಅಂತ ಹೇಳಿ ಬೇಗ ತುರಿದಿಟ್ಕೊಳ್ತಾ ಇದ್ದೀನಿ. ಟೈಮೇ ಇರಲಿಲ್ಲ ನನಗೆ, ಹಾಗಾಗಿ ಫಾಸ್ಟಾಗಿ ಮಾಡಬೇಕಿತ್ತು. ಸೊ ಮಾಡ್ತಾಯಿದ್ದೀನಿ. ಮತ್ತು ಬಾಳೆಹಣ್ಣು ಸುಲ್ಕೊತಾ ಇದ್ದೀನಿ. ನೋಡ್ತಿದ್ದೀರ ಅನಿಸುತ್ತೆ. ಒಂದು ಬೆಳ್ಳಿಯ ಬಾಳೆಹಣ್ಣು ಅವಲಕ್ಕಿ ನೆನೆಸಿದ್ರೆ ಚೆನ್ನಾಗಿರುತ್ತೆ. ನೆನೆಸಿದ ಪೂರಿ ಏನಾದರೂ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಕೋಲ್ಡ್ ಆಗೋದ್ರಿಂದ ನಾನು ಪೂರಿ ಅವಲಕ್ಕಿ ಏನೂ ಹಾಕ್ತಾಯಿಲ್ಲ. ಬಾಳೆಹಣ್ಣು ಕೂಡ ಶೀತನೇ, ಬಟ್ ಜಾಸ್ತಿ ಇತ್ತಲ್ವ, ವೇಸ್ಟ್ ಮಾಡೋದು ಹೆಂಗೆ, ಪಕ್ಕದ ಮನೆಯವ್ರಿಗೆ ಕೂಡ ಸ್ವಲ್ಪ ಕೊಟ್ಟೆ. ಇನ್ನೂ ಮಿಕ್ಕಿತ್ತಲ್ವ, ಹೆಂಗೆ ವೇಸ್ಟ್ ಮಾಡೋದು, ನಂಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ರಸಾಯನ ಮಾಡಿಬಿಡೋಣ ಇವತ್ತು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮತ್ತು ಬಾಳೆಹಣ್ಣನ್ನೆಲ್ಲ ಹಚ್ಕೊತಾ ಇದ್ದೀನಿ. ಕಾಯಿ ತೊಳೆದಿಟ್ಕೊಂಡು ನೋಡ್ತಿದ್ದೀರಾ, ಈ ರೀತಿ ಹೆಚ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಷ್ಟರಲ್ಲಿ ನನ್ನ ಮಕ್ಕಳು ಬಂದಿದ್ರಲ್ವ ಸ್ಕೂಲಿಂದ, ಒಂದೊಂದನ್ನೇ ಎಸ್ಕೇಪ್ ಮಾಡ್ತಾಯಿದ್ರು ನೋಡಿ. ಆಟಾಡೋಕೆ ಹೋಗ್ಬೇಕಲ್ವ, ಅರ್ಜೆಂಟ್ ನಾನು ಮಾಡೋವರೆಗೂ ಕೂಡ ಇರೋಲ್ಲ. ಅರ್ಜೆಂಟ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಬಾಳೆಹಣ್ಣು ಅಂದರೆ ಅಷ್ಟು ಇಷ್ಟ ನಮ್ಮ ಮಕ್ಕಳಿಗೆ. ಮತ್ತು ಹೆಂಗೆ ಗೊತ್ತಾ, ಇದಕ್ಕೆ ಬಾಳೆಹಣ್ಣು ಹೆಚ್ಕೊಂಡಾದ್ಮೇಲೆ ಸಕ್ಕರೆ ಹಾಕ್ತಾ ಇದ್ದೀನಿ. ಕಾಯಿ, ಬಾಳೆಹಣ್ಣು ಹೆಚ್ಚಿರ್ತಕ್ಕಂಥ ಬಾಳೆಹಣ್ಣು, ಸಕ್ಕರೆ ನೀಟಾಗಿ ಮಿಕ್ಸ್ ಮಾಡಬೇಕು. ಏಲಕ್ಕಿ ಇದ್ದರೆ ಏಲಕ್ಕಿ ಕೂಡ ಹಾಕೊಬೋದು, ಇಲ್ಲಾಂದರೆ ಅವಲಕ್ಕಿ ಅಥವಾ ಪುಡಿ ಹಾಕೊಂಡ್ರಂತೂ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಹಾಕ್ತಾಯಿಲ್ಲ ಅಷ್ಟೇ, ಏಲಕ್ಕಿ ಮಿಕ್ಸ್ ಮಾಡ್ಕೊಂಡಿಲ್ಲ. ಏಲಕ್ಕಿ ಕೂಡ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೆಯವರು ಅರ್ಜೆಂಟ್ ಹೋಗಬೇಕು ಅಂದ್ರಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಮಾಡಬೇಕಿತ್ತು. ಹಂಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿದೆ ಅಷ್ಟೇ. ಹೆಂಗೈತಪ್ಪ? ಹಾಂ, ಸೂಪರ್. ಹೌದೇನು? ಚೆನ್ನಾಗಿದೆ, ಮಕ್ಕಳಿಗೂ ಕೂಡ ಎತ್ತಿಟ್ಕೊ ಅಂತ ಹೇಳಿ ಅಂದರು. ಬಾಳೆಹಣ್ಣಿನ ರಸನ ತುಂಬ ಚೆನ್ನಾಗಿದೆ. ಬಾಳೆಹಣ್ಣಿನ ಜೊತೆಗೆ ಅವಲಕ್ಕಿ ಮತ್ತು ಕಾಯಿ ತುರಿ, ಸ್ವಲ್ಪ ಬೆಲ್ಲ ಆಗಲಿ ಇಲ್ಲ ಸಕ್ಕರೆ, ಇವೆರಡಕ್ಕೆ ಯಾವ್ದಾದ್ರು ಒಂದು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಸೂಪರಾಗಿದೆ. ಇವತ್ತು ಈವ್ನಿಂಗ್ನ ನಾವು ಈ ರೀತಿ ಕಳೆದ್ವಿ. ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೆ? ಇದೇ ರೀತಿ ಇರುತ್ತೆ ನಿಮ್ಮ ಮನೇಲಿ ಕೂಡ? ಹಾಗಿದ್ರೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.